ಸೆಲ್ವಮುರುಗನ್ ಕೊಲೆ ಮಾಡಿದಾನೆ. ದಟ್ ಬಾಸ್ಟರ್ಡ್. ಟ್ರೂ ರಿಯಾ. ಫಾಸ್ಟ್ ಭಾರ್ಗವ್. ನಾನ್ ಮಾಡಿದ್ದ ಕೊಲೆ ಆರೋಪ ಆ ಡಗರ್ ಅಂಜಲಿ ಮೇಲ್ ಬಂತು. ಪೊಲೀಸರು ಅವಳನ್ನ ಬೀದಿ ನಾಯಿ ತರ ಒದ್ದು ಒಳಗ್ ಹಾಕು. ನನ್ ನೆಕ್ಸ್ಟ್ ಟಾರ್ಗೆಟ್ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನೇ ಅವಳಿಗೆ ಬೇಲ್ ಕೊಟ್ಟು ಬಿಡಿಸ್ದೆ. ಬಿಡ್ಸಕ್ ಮುಂಚೆ ನನ್ ಮುಂದೆನೆ ನನ್ ತಂಗಿಂಗ್ ವಾರ್ನ್ ಮಾಡಿ ಆವಾಜ್ ಆಗ್ತಾಳೆ. ಆ ಚಮೇಲಿನ ಅಲ್ಲೇ ಕತ್ತರ್ಸ್ ಹಾಕೋಷ್ಟು ಕೋಪ ಬಂತು. ಆದ್ರೂ ಆ ಮಗು ಹತ್ರ ಏನ್ ಮಾತಂಜಲಿ, ಬಾ ಅಂತ ಕೈ ಹಿಡ್ದು ಆಚೆ ಕರ್ಕೊಂಡ್ ಬಂದೆ. ಚಾಪ್ಟರ್ 4. ನಮ್ಮ ಆನಿವರ್ಸರಿ ದಿನ ನಾನೇ ಫೋಟೋಗೆ ಕ್ರಾಸ್ ಮಾರ್ಕ್ ಹಾಕಿ ಟೇಬಲ್ಗೆ ಬೆಂಕಿ ಹಾಕಿ ರೋಹನ್ ರೋಹನ್ ನಂಗೆ ತುಂಬಾ ಭಯ ಆಗ್ತಿದೆ ರೋಹನ್ ಅಂತ ಡ್ರಾಮಾ ಮಾಡ್ತಿರ್ಬೇಕಾದ್ರೆ ಒಳಗೊಳಗೆ ತುಂಬಾ ಆನಂದ ಆಗ್ತಿತ್ತು. ನೀನ್ ಅಂಜಲಿ ಹಣೆ ಮೇಲೆ ಗನ್ನಿಟ್ಟಾಗಂತೂ ಆಹಾ ಪರಮಾನಂದ ಆಗ್ತಿತ್ತು. ಅವಳನ್ನ ನಮ್ಮ ಆನಿವರ್ಸರಿಗೆ ಇನ್ವೈಟ್ ಮಾಡಿದ್ದೆ ನಾನು. ಒಂದ್ ನಿಮಿಷ ಅವಳ ಮೇಲೆ ನೀನು ಅನುಮಾನ ಪಟ್ಟೆ ಅಲ್ಲ ರೋಹನ್? ಸೈಕೋ ಶಾಮಾನೆ ಮಾಡಿದ್ದು ಅಂತ ನಿನ್ನನ್ನ ನಂಬಿಸಿ ಭಯದಲ್ಲಿ ನರಳೋ ಹಾಗೆ ಮಾಡಿದೆ. ಪಾಪ ನೀನು ನಿದ್ದೆಲ್ಲೂ ಕನ್ವರ್ಸ್ತಿದ್ದೆ ಅಲ್ಲ. ಚಾಪ್ಟರ್ 5. ಅಂಜಲಿನ ಮರ್ಡರ್ ಮಾಡಕ್ಕೆ ಸ್ಕೆಚ್ ಆಗ್ತಿದ್ದಾಗ ಅವಳಾಗವಳೆ ನಂಗೆ ಕಾಲ್ ಮಾಡಿ ಲಾಂಗ್ ಡ್ರೈವ್ಗೆ ಹೋಗೋಣ ಅಂತ ಹೇಳಿದ್ಲು. ಮಾಂಸ ಕಡಿಯೋ ಕಟುಕನ ಹತ್ರ ಕುರಿನೇ ಹುಡ್ಕೊಂಡ್ ಬಂದ್ರೆ ಬಿಟ್ಬಿಡ್ತೀವಾ? ಕೈಗ್ ಮೊಳೆ ಹೊಡೆದು ಬಟ್ಟೆ ಬಿಚ್ಚಿ ಕತ್ತಿಯಲ್ಲಿ ಚುಚ್ಚಿ ಸಾಯಿಸಿ ಬೆರಳುಗಳನ್ನ ಹರಿತಿರೋ ಶರಾವತಿ ನದಿಯಲ್ಲಿ ತರ್ಪಣ ಬಿಟ್ಟೆ. ಕಾಗೆಗೂ ಕ್ರಿಮಿ ಕೀಟಗಳಿಗೂ ಆಹಾರವಾಗಿ ಸತ್ಲು ಸೂಳೆ ಮುಂಡೆ. ಅವಳು ಸತ್ತ ಮೇಲೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ನೀನಾಗಿದ್ದೆ. ಅಯ್ಯೋ ಈ ಜಾನ್ ಬೇರೆ. ಅತ್ತಿಗೆ ಏನಾಗಲ್ಲ ರಿಯಾ. ಐ ಆಮ್ ಕನ್ಸರ್ನ್ ಭಾರ್ಗವ್. ಡೋಂಟ್ ಗೆಟ್ ಟೆನ್ಸ್ಡ್. ಆ ಮಕ್ಕಂಗೆ ಏನಾಗಲ್ಲ ಅಂತ ಗೊತ್ತು. ಆಲ್ಸೋ ವರಿಡ್ ಅಬೌಟ್ ರೋಹನ್. ನೀನ್ ಹೇಗ್ ಮರ್ಡರ್ ಮಾಡೋದು ಅಂತ ಸ್ಕೆಚ್ ಹಾಕ್ತಿದ್ದಾಗ ಲಿಸ್ಟಲ್ಲೇ ಇಲ್ದಿರೋ ಅಮಿಕಾ ಸೆಲ್ವಮುರುಗನ್ ನಾಯ್ಡು ಹೆಣ್ಮಕ್ಳ ಬಗ್ಗೆ ಯೂಸ್ ಅಂತಿರೋ ಕಾಂಡಮ್ಸ್ ತರ ಚೀಪ್ ಆಗಿ ಮಾತಾಡ. ಆ ಸೂರ್ಯ ಮಗನ್ನ ಸತ್ತಿಲ್ದೆ ಸೀಳ್ಬಿಟ್ಟೆ. ಡೋಂಟ್ ವರಿ ರಿಯಾ, ಕೂಲ್. ಇನ್ನು 5 ನಿಮಿಷದಲ್ಲಿ ಇರ್ತೀವಿ ನೋಡ್ಕೊ. ಆನ್ಸರ್ ಮೀ ರೋಹನ್. ನಾನು ಯಾವತ್ತಾದ್ರೂ ನನ್ನ ಪ್ರೀತಿಲಿ ನಿಂಗೆ ಕೊರತೆ ಮಾಡಿದ್ದೆ? ಇಲ್ಲ ರೇಖಾ, ಯು ಆರ್ ಎ ಗುಡ್ ಬಾಯ್. ನಂಗೆ ಸುಳ್ಳು ಹೇಳೋರ್ ಕಂಡ್ರೆ ಕೆಟ್ಟ ಕೋಪ ಬರುತ್ತೆ. ನಿಜ ಹೇಳು ರೋಹನ್. ಆ ಅಂಜಲಿ ನನಗೂ ಮೋಸ ಮಾಡಿದ್ಲು ರೇಖಾ. ಅವಳನ್ನ ಸಂಪೂರ್ಣವಾಗಿ ಮರೆತು ನಿನ್ ಜೊತೆ ಬದುಕಬೇಕು ಅಂತ ತುಂಬಾ ಆಸೆ ಇಟ್ಟಿದ್ದೆ ರೇಖಾ. ಅಂಜಲಿನ ಶಾರೀರಿಕವಾಗಿ ಇಷ್ಟಪಟ್ಟಿದ್ದೆ ನಿಜ, ಆದ್ರೆ ಮನಸಾರೆ ನಾನು ನಿನ್ನೆ ಪ್ರೀತಿಸ್ತಿದ್ದೆ ರೇಖಾ. ವಿಷ ಕೊಟ್ಟು ಸಾಯಿಸೋ ಅಷ್ಟ? ರೇಖಾ, ದಯವಿಟ್ಟು ಕ್ಷಮಿಸಿ. ಒಳ್ಳೆ ಗಂಡನಾಗಿ ಬದುಕೋದಿಕ್ಕೆ ಒಂದೇ ಒಂದು ಅವಕಾಶ ಕೊಡಿ ರೇಖಾ, ಪ್ಲೀಸ್ ರೇಖಾ. ಐ ಟ್ರೂಲಿ ಲವ್ ಯು ರೇಖಾ, ಪ್ಲೀಸ್ ರೇಖಾ. ನಾನು ತುಂಬಾ ಇಷ್ಟಪಟ್ಟು ಮದ್ವೆ ಆದೆ. ಯಾಕೆ ಹಿಂಗ್ ಮಾಡಿದೆ ರೋಹನ್? ಐ ಆಮ್ ಸಾರಿ ರೇಖಾ, ಐ ಆಮ್ ಸಾರಿ ರೇಖಾ. ಒಂದೇ ಒಂದು ಚಾನ್ಸ್ ಕೊಡು ರೇಖಾ, ಕ್ಷಮಿಸ್ಬಿಡು ರೇಖಾ. ಶಾಂತಿ ತೆಗೆದುಕೋ ಶ್ರೀಮತಿ, ಮನ ಶಾಂತಿ ಹಿಡಿದುಕೋ ನೀ ಶ್ರೀಮತಿ. ಅಂಧಕಾರ ದೂಕಿರಕುತ ಅಲಂಕಾರ ಪಡೆದವಳೆ, ಅಹಂಕಾರ ವಧಿಸಿ ನಿಂತು ಅಟ್ಟಹಾಸ ತೊರೆದವಳೆ. ಪರಿಶುದ್ಧ ಯುಕ್ತ ಶೂರಿ ಪಾವನಿ ಪವಿತ್ರ ನಾರಿ, ಶಾಂತಿ ತೆಗೆದುಕೋ ಶ್ರೀಮತಿ. ಅನ್ಯಾಯವ ಅಸಂಭವಿಸಿ ಅಧರ್ಮವನ ಅಂತ್ಯಗೊಳಿಸಿ ಆರ್ಭಟಗಳನ್ನೆಲ್ಲ ಅಳಿಸಿ ಧರ್ಮ ಭಕ್ತಿ ಹಕ್ಕು ಉಳಿಸಿ ಶಾಂತಿ
ಪಡೆದುಕೋ ಶ್ರೀಮತಿ ತಪ್ಪು ಕ್ರಿಯೆ. ಚಮಲಿನಗೊಳ್ಳದೆ ಉಳಿಯಲೆಂದು ಉತ್ತೇಜಿಸಿ ವಾಹವೋ ವಧುವರಗಳಿಗೆ ಯೆಹೋವ ವರವೆಂದೆನಿಸಿ ಶಾಂತಿ ಪಡೆದುಕೋ ಶ್ರೀಮತಿ ಮನಶಾಂತಿ ಹೊಂದುಕೋನೆ ಶ್ರೀಮತಿ साला दिमाग से टकरा है, क्या करूं? ಶ್ಯಾಮ್, मैम, मैडम क्या हुआ? चेहरे पर खून? बताइए मैम। ಲೀವ್ ಇಟ್. मैम रहम कीजिए मैम, मुझे दुबई भेज दो मैम, कुछ भी करके भेज दो मैम, मैं वहाँ सच्चे इंसान बन के जीऊंगा, गॉड प्रॉमिस, या मैं मर जाऊंगा मैम, मेरा इधर दम घुटता है मैम। ನಿನ್ನ ಹೆಸರಲ್ಲಿ ಯಾರೋ 5 ಕೊಲೆ ಮಾಡಿದ್ದಾರೆ. ನಿನ್ ಮೇಲೆ ಎನ್ಕೌಂಟರ್ ಆರ್ಡರ್ ಆಗಿದೆ. ಖಾಕಿ ಕಣ್ಣಿಗೆ ಬಿದ್ರೆ ಖಲಾಸ್. ವೇಟ್ ಮಾಡು, क्या बोल रहे हो? ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಬಟ್ ಬಿಫೋರ್ ದ್ಯಾಟ್ ಯು ನೀಡ್ ಟು ಆನ್ಸರ್ ಮೈ ಕ್ವೆಶ್ಚನ್ಸ್. मैम क्या पूछ रहे हैं आप? ನೀನ್ ಮನ್ಸಾರೆ ಪ್ರೀತಿಸ್ತಿದ್ದ ಆಯಿಷಾನ ಯಾಕೆ ಕೊಲೆ ಮಾಡಿದೆ? वो मुझसे प्यार कर रही थी, मुझसे प्यार करके मेरे साथ जिंदगी जीने की वादा करके मुझे धोखा देकर किसी और के साथ सो रही थी रंडी साली। उन दोनों को इस गुनाह का सजा भुगतना पड़ा, सजाए मौत। ಶ್ಯಾಮ್, ಡಾಕ್ಟರ್ ಹತ್ರ ಲಾಯರ್ ಹತ್ರ ಯಾವತ್ತೂ ಸುಳ್ಳು ಹೇಳ್ಬಾರ್ದು. ನನ್ನ ಕೊನೆ ಪ್ರಶ್ನೆಗೆ ಸತ್ಯವಾದ ಉತ್ತರ ಹೇಳ್ತೀಯಾ? पूछो मैम। ಜಾಕ್ಲಿನ್ ಯಾರು? ಜಾಕ್ಲಿನ್ ಯಾರು? ಜಾಕ್ಲಿನ್ ಯಾರು? ಹತ್ರ ಹೇಳ್ತಾ. मैम, दुबई में मैं जहाँ काम कर रहा था उसी कंपनी में वो मेरी पीए थी, वहाँ काम करते करते उसको मुझ पर क्रश हुआ। मैंने उसको बहुत समझाया लेकिन वो जिद्दी थी। धीरे धीरे हमारे बीच में एक फिजिकल रिलेशनशिप शुरू हुआ, लेकिन वो सिर्फ फिजिकल था। इमोशनली आई हैव ऑलवेज लव्ड आयशा। जैकलिन वाज जस्ट अ गर्लफ्रेंड। ಒಳ್ಳೆಯ ಮಗನೇ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಸರ್ವಂ ಪರಿಶುದ್ಧಂ. Yeah. ರೈನ್ಬೋ ಹೌಸ್ ಇದೇ ನಮ್ಮ ತಾಯಿ ಮನೆ. ಕಮ್. ಭಾರ್ಗವ್, ರಿಯಾ, ಅತ್ತಿಗೆ, ರಿಯಾ. Oh my God. ಅಕ್ಕ, ಅತ್ತಿಗೆ ಏನಾಯ್ತು? ರಿಯಾ, ಏನಾಯ್ತಕ್ಕ? ರೋಹನ್ನ ಸೈಕೋ ಶ್ಯಾಮ ಸಾಯಿಸ್ಬಿಟ್ಟ. ಅಯ್ಯೋ, ನನ್ನನ್ನು ಕೊಲ್ಲಕ್ ಬಂದ. ನನ್ನ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆ ಸೈಕೋ ಶ್ಯಾಮನ ಸುಟ್ಟು ಕೊಂದ್ಬಿಟ್ಟೆ ರಿಯಾ. ಐ ಕಿಲ್ ದಟ್ ಬಾಸ್ಟರ್ಡ್. ಅಕ್ಕ, ಅಕ್ಕ, ಬಾ ಹೋಗೋಣ, ಬಾ ಅಕ್ಕ. ಅಣ್ಣ! ಅಣ್ಣ! ಸಾರಿ ಅಕ್ಕ.
ಎಷ್ಟು ದಿನ ಅಂತ ರೋಹನ್ ನೆನ್ಸ್ಕೊಂಡು ಕೊರ್ತಾ ಇರ್ತೀಯ? ವಿ ಆಲ್ಸೋ ಮಿಸ್ ರೋಹನ್. 6 ತಿಂಗಳಾಯ್ತು. ಈಗಲಾದ್ರೂ ನಾರ್ಮಲ್ ಆಗಿ ಹೊಸ ಲೈಫ್ ಲೀಡ್ ಮಾಡ್ಬೇಕಕ್ಕ. ನೀವು ಹಳೇದ್ನೆಲ್ಲ ಮರಿಲೇಬೇಕತ್ತಿಗೆ. ಹೇಗೆ ಮೌನವಾಗಿದ್ರೆ ಹೇಗಕ್ಕ? ಏನಾದ್ರೂ ಮಾತಾಡು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅಟ್ಲೀಸ್ಟ್ ಈ ಬಿಸ್ಕಿಟ್ ಆದ್ರೂ ತಿನ್ನು. ತಗೋ ಅಕ್ಕ. ತಗೊಳ್ಳಿ ಅತ್ತಿಗೆ. ಏನು ಅಟ್ವಾದಿ ಅಕ್ಕ ನೀನು. ಹೋಗ್ಲಿ, ಜ್ಯೂಸ್ ಆದ್ರೂ ಕುಡಿತೀಯಾ? ಸರಿ. ಭಾರ್ಗವ್, ಗಾಡಿ ಸೈಡಿಗೆ ನಿಲ್ಸು, ಜ್ಯೂಸ್ ತಗೋತೀನಿ. ಓಕೆ. ಮೂರು ಬಟ್ಟೆ ಸೂಟ್ ಕೊಡು. ಇಷ್ಟೇ ಟೈಮು 3 ಬಿಟ್ಟೋಳೆ. ಈ ಕಡೆ ಅಂಗಡಿನೂ ನೋಡ್ಕೊಳ್ಳುತ್ತಿಲ್ಲ, ಆ ಕಡೆ ಮಗುನೂ ನೋಡ್ಕೊಳ್ಳುತ್ತಿಲ್ಲ. ನೀನು ಎಂತ ಹೇಳ್ತೀನಿ? ಹಿಡ್ಸು ಮಗುನ. ಲೇ, 1000 ಜನ ಕ್ಯೂವಲ್ಲಿ ನಿಂತಿದ್ರು ನನ್ನ ಮದುವೆ ಆಗೋದಿಕ್ಕೆ. ಅವ್ರನ್ನೆಲ್ಲ ಬಿಟ್ಟು ನಿನ್ನಂತ 3 ಬಿಟ್ಟವಳು ಮದುವೆ ಆದ್ಮೇಲೆ ನಾನು ನೆಕಡ ತಾಂಡು ನಾನೇ ಹೊಡ್ಕೊಬೇಕು. ಡ್ರಾಮಾ ಮಾಡ್ತಾ ಇದ್ದೀನಿ. ಈ ಕಡೆ ಬಿಸ್ನೆಸ್ಸೂ ನೋಡ್ಕೊಳ್ಳಲ್ಲ ಅಂತಾಳೆ. ಅರ್ಧ ಬಿಸ್ನೆಸ್ ಲಾಸ್ ಮಾಡಿಕ್ಕಿದೀಯಾ. ಹಾಳಾದೋಳು ನನ್ನ ಕರ್ಮ. ಹೋಗಿ ಯಾರಿಗಾನ ಸೆರ್ಗಾಸಿ ದುಡ್ಡು ಸಂಪಾದನೆ ಮಾಡ್ಕೊಂಬ. ಆವಾಗ ನೋಡಿದ್ರು ಮನೇಲಿ ಕುತ್ಕೊಂಡು 3 ಹೊತ್ತು ಬಿಟ್ಟಿ ಊಟ. 3 ಬಿಟ್ಟೋಳೆ.